ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ನಾವು ಇವತ್ತು ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಜಾಕೀರ್ ಹುಸೇನ್ ಅವ್ರ ಜೊತೆ ಇದ್ದೀವಿ. ಹರಿಹರದ ಹಜರತ್ ಅತಾವುಲ್ಲಾ ಶಾ ಖಾದ್ರಿ ಉರ್ಫ್ ನಾಡಬಂಶಾವಲಿ ದರ್ಗಾದ ಅಧಿಸೂಚನೆ ಪ್ರಕಟಣೆ ಆಗಿದೆ. ಅದರ ಬಗ್ಗೆ ಇವರ ಜೊತೆ ಮಾತಾಡಕ್ಕೆ ಬಂದೀವಿ. ಬನ್ನಿ ವೀಕ್ಷಕರೇ, ನಮ್ಮೊಂದಿಗೆ ಜಾಕೀರ್ ಹುಸೇನ್ ಸರ್ ಇದ್ದಾರೆ, ವಕ್ಫ್ ಬೋರ್ಡ್ ಅಧಿಕಾರಿ ದಾವಣಗೆರೆ ಜಿಲ್ಲಾ. ಸರ್ ನಮಸ್ತೆ. ಸರ್, ಒಂದು ಸೂಚನೆ ಪ್ರಕಟಣೆ ಆಗಿದೆ. ಮಹಾಸಭಾ ಸದಸ್ಯರನ್ನು ನೋಂದಾಣಿಕೆ ಮಾಡಿಸಲು ಒಂದು ನೋಟಿಸನ್ನು ನೀವು ಜಾರಿ ಮಾಡಿದ್ದೀರಾ. ಅದ್ರ ಬಗ್ಗೆ ಹರಿಹರಿನ ಜನತೆಗೆ ನೀವು ಏನು ಹೇಳಕ್ ಬಯಸ್ತೀರಾ? ಈ ಮಹಾಸಭಾ ಸದಸ್ಯ ಕಮಿಟಿ ನಗರಕ್ಕೆ ಸಂಬಂಧಪಟ್ಟ ಅಥವಾ ತಾಲೂಕಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಾವು ಹೇಳಬಹುದು. ಅಸ್ಸಲಾಂ ಅಲೈಕುಂ. ನಾನು ಜಾಕೀರ್ ಹುಸೇನ್, ಜಿಲ್ಲಾ ಉಪಾಧಿಕಾರಿ ದಾವಣಗೆರೆ. ಈ ಮೂಲಕ ಹರಿಹರ ನಗರದ ಮುಸ್ಲಿಂ ಬಾಂಧವರಿಗೆ ತಿಳಿಸೋದೇನೆಂದರೆ, ಈ ಒಂದು ದರ್ಗಾ ಹಜರತ್ ನಾಲ್ಬಂಶಾವಲಿ ಸುನ್ನಿ ಹರಿಹರ ಟೌನ್ ಇದರ ಈ ಹಿಂದಿನ ಸಮಿತಿಯು 16/11/2025 ಮುಕ್ತಾಯವಾಗಿರುತ್ತದೆ. ಈ ಉಮ್ಮೀದ್ ಪೋರ್ಟಲ್ನ ಕಾರ್ಯ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಿತಿಗಳಿಗೂ ಅಪ್ ಟು 31 ಮಾರ್ಚ್ವರೆಗೂ ಎಕ್ಸ್ಟೆನ್ಷನ್ ಸಿಕ್ಕಿರುತ್ತೆ. ಅಂದರೆ ವಿಸ್ತರಣೆ ಮಾಡಿ ಆದೇಶ ಮಾಡಲಾಗಿರುತ್ತದೆ, ರಂಜಾನ್ ಹಾಗೂ ಉಮ್ಮೀದ್ ಪೋರ್ಟಲ್ ಇರುವ ಪ್ರಯುಕ್ತ. ತದನಂತರ ನಾನು ಈ ಒಂದು ದರ್ಗಾ ಹಜರತ್ ನಾಲ್ಬಂಶಾವಲಿ ದರ್ಗಾದ ಉಸ್ತುವಾರಿ ಅಧಿಕಾರಿಯಾಗಿ ದಿನಾಂಕ 5/5/2026 ಅಧಿಕಾರವನ್ನು ವಹಿಸಿಕೊಂಡಿರುತ್ತೇನೆ. ನಮ್ಮ ಈ ಒಂದು ಅನುಮೋದಿತ ಬೈಲಾ ಪ್ರಕಾರ 3 ತಿಂಗಳ ಒಳಗಡೆ ಸಮಿತಿಯನ್ನು ರಚಿಸುವ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿರುವುದರಿಂದ ನಾನು ಆಸ್ ಎ ಉಸ್ತುವಾರಿ ಅಧಿಕಾರಿಯಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತೇನೆ. ಸಂಸ್ಥೆಯ ಅನುಮೋದಿತ ಬೈಲಾ ಆದೇಶ ಸಂಖ್ಯೆ KSBA SOA 7DVG 2526. ಇದರ ಪ್ರಕಾರ ನಾನು ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತೇನೆ. ಈ ಅಧಿಸೂಚನೆ ಪ್ರಕಾರ ಇದರ ಒಂದು ಬೈಲಾ ಸರಹದ್ದು ಏನಿದೆ ಅಂದರೆ, ಹರಿಹರ ನಗರದ 18 ವರ್ಷ ಮೀರಿದ ಮುಸ್ಲಿಂ ಸಮಾಜದವರಾಗಿರಬೇಕು, 18 ವರ್ಷ ಸಂಪೂರ್ಣಗೊಂಡಿರಬೇಕು. ಅಂಥವರು 220 ರೂಪಾಯಿ, ಅಂದರೆ 100 ರೂಪಾಯಿ ಸದಸ್ಯತ್ವ ಶುಲ್ಕ, 220 ರೂಪಾಯಿ ಮೆಂಬರ್ಶಿಪ್ ಫೀ ಹಾಗೂ ಒಂದು ಸಬ್ಸ್ಕ್ರಿಪ್ಷನ್ ಫೀಯನ್ನು ಕೊಟ್ಟು ಅವರು ಸದಸ್ಯತ್ವವನ್ನು ಖುದ್ದಾಗಿ ಅವರು ಮಾಡಿಸ್ಕೋಬೇಕು. ಇದರಿಂದ ಈ ಒಂದು ವೇಳಾಪಟ್ಟಿ ಪ್ರಕಾರ ನಾವು 19/6 ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತೀವಿ. 22/6ರಿಂದ 25/6 ನಾವು ಆ ಒಂದು ಎನ್ರೋಲ್ಮೆಂಟ್ ಮಾಡ್ತೀವಲ್ಲ, ಅದರ ಒಂದು ಅರ್ಜಿಗಳನ್ನು ವಿತರಿಸುವ ಹಾಗೂ ಮತ್ತೆ ಸಲ್ಲಿಸುವ 2 ದಿನಾಂಕಗಳನ್ನು ಅದೇ ದಿನಾಂಕಕ್ಕೆ ನಾವು ನಿಗದಿಪಡಿಸಿರ್ತೀವಿ, ಬೆಳಿಗ್ಗೆ 10:00 1 ಗಂಟೆವರೆಗೂ. ಆಸಕ್ತಿಯುಳ್ಳವರು ಮತ್ತೆ ಹರಿಹರ ನಗರದ ನಿವಾಸಿಗಳು ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು. ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಸಹ 25/6 ನಾವು ಅದನ್ನು ವಾಪಸ್ ಪಡಿತೀವಿ. ಮತ್ತೆ ಈ ಒಂದು ಏನು 18 ವರ್ಷ ಮೀರಿದ ಮುಸ್ಲಿಂ ಸಮಾಜದವರು ಏನು ಈ ಒಂದು ಅರ್ಜಿ ಕೊಡ್ತಾರಲ್ಲ, ಈ ಅರ್ಜಿ ಜೊತೆಗೆ 1-2 ಫೋಟೋ ಅವರ ಒಂದು ವಿಳಾಸ ದೃಢೀಕರಣವನ್ನು ಕೊಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ಆರ್ ವೋಟರ್ ID ಆರ್ ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕೊಡಬೇಕು. ಅದಿಲ್ಲ ಅಂದರೆ ಆ ಎನ್ರೋಲ್ಮೆಂಟಲ್ಲಿ ಅವರ ಅರ್ಜಿ ವಿಲೇಪಡಿಸಲಾಗುತ್ತೆ. ಹಾಗೂ ವಯಸ್ಸಿನ ದೃಢೀಕರಣಕ್ಕೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ಅಥವಾ TC ಅನ್ನು ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇದ್ರೆ ಅದರ ಅವಶ್ಯಕತೆ ಇರೋದಿಲ್ಲ. ಹಾಗೂ 3ನೇ ತಾರೀಕು ಜುಲೈ 3ರಂದು ನಾವು ಇದರ ಕರಡು ಪ್ರತಿಯನ್ನು ನಾವು ಬಿಡುಗಡೆ ಮಾಡ್ತೀವಿ, ಸಂಸ್ಥೆಯ ನೋಟಿಸ್ ಬೋರ್ಡಿಗೂ ಕೂಡ ಹಾಕ್ತೀವಿ. ಮತ್ತೆ ಆ ಒಂದು ಎನ್ರೋಲ್ಮೆಂಟ್ ಆಗಿರುವಂಥ ಸದಸ್ಯರ ಮಹಾಸಭೆ ಸದಸ್ಯರ ಪಟ್ಟಿಯಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ, ಅದರಲ್ಲಿ ಯಾರೋ ಒಬ್ರು ಔಟ್ ಆಫ್ ಜುರಿಸ್ಡಿಕ್ಷನ್ ಇದ್ರೆ, ಯಾರಾದರೂ ಬೇರೆ ಏರಿಯಾದವರಾಗಿದ್ರೆ ಅವರಿಗೋಸ್ಕರ ನೀವು ಏನು ಮಾಡ್ಬೋದು, ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅದರ ದಿನಾಂಕ ಬಂದು 4/7/2026 ಬೆಳಿಗ್ಗೆ 10:00 1 ಗಂಟೆವರೆಗೂ ತಾವು ಉಸ್ತುವಾರಿ ಅಧಿಕಾರಿಗಳ ಕಚೇರಿ, ನಮ್ಮ ದರ್ಗಾದ ಆವರಣದಲ್ಲಿರುವ ಕಚೇರಿಯಲ್ಲಿ ಬಂದು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಮತ್ತೆ ಸಲ್ಲಿಸಿರುವ ಆಕ್ಷೇಪಣೆಗಳಿಗೆ ನಾವು 6ನೇ ತಾರೀಕು 7ನೇ ತಿಂಗಳು 6th ಜುಲೈಗೆ ನಾವು ಬೆಳಿಗ್ಗೆ 11 ಗಂಟೆಗೆ ಅದನ್ನು ಆಕ್ಷೇಪಣೆ ಮತ್ತು ಸಲಹೆಗಳನ್ನು ನಾವು ವಿಚಾರಣೆಯನ್ನು ಮಾಡ್ತೀವಿ. ತದನಂತರ ಅಂತಿಮವಾಗಿ ನಾವು 10ನೇ ತಾರೀಕು ಜುಲೈ 10/7/2026 ನಾವೇನು ಮಾಡ್ತೀವಿ, ಅಂತಿಮ ಮಹಾಸಭೆ ಸದಸ್ಯರ ಪಟ್ಟಿಯನ್ನು ಪ್ರಕಟಿಸುತ್ತೀವಿ. ಈ ಅಂತಿಮ ಸದಸ್ಯರ ಪಟ್ಟಿ ಏನು ಪ್ರಕಟಣೆಗೊಳ್ಳುತ್ತೆ, ಅದರ ನಂತರ ಯಾವುದೇ ತಿದ್ದುಪಡಿಗಳಿಗೆ ಏನೂ ಅವಕಾಶ ಇರೋದಿಲ್ಲ. ತದನಂತರ ಈ ಒಂದು ಅನುಮೋದಿತ ಬೈಲಾ ಪ್ರಕಾರ ಮುಂದೆ ಸಮಿತಿಯನ್ನು ರಚಿಸಲು ಏನು ಮಾನದಂಡಗಳಿದಾವೆ ನಮ್ಮ ವಕ್ಫ್ ಆಕ್ಟ್ ಪ್ರಕಾರ ನಾವು ಅದನ್ನು
ಕೈಗೊಳ್ತೀವಿ ಹಾಗೂ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಾನು ಜಿಲ್ಲಾ ಉಪಾಧಿಕಾರಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನು ತಗೊಳ್ಳಿ, ಮೆಂಬರ್ಶಿಪ್ ಮಾಡಿಕೊಂಡು ಒಂದು ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ತಾವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ಕೊಂತೀನಿ. ನಮ್ಮ ಜೊತೆ ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಆಗಿರತಕ್ಕಂತಹ ಜಾಕೀರ್ ಹುಸೇನ್ ಸಾಹೇಬರು ನಮ್ಮ ಜೊತೆಯಲ್ಲಿ ಇಷ್ಟು ಮತ ನಮ್ಮ ವೀಕ್ಷಕರಿಗೆ ಈ ನೋಟಿಸ್ ಜಾರಿ ಮಾಡಿದ ಅಧಿಸೂಚನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ತಾವು ಹರಿಹರದ 31 ವಾರ್ಡಿನ ಮುಸ್ಲಿಂ ಸಮಾಜದ ಯುವಕರು ಮತ್ತು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಮೆಂಬರ್ಶಿಪ್ ಆಗಿ ಅದರ ಅಭಿವೃದ್ಧಿಗೆ ಕೈ ಜೋಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿದ್ದಾರೆ. ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಜಾಕೀರ್ ಹುಸೇನ್ ಸಾಹೇಬ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.